ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜಯ ಸೇತು. ನಾನು ನಿಮ್ಮ ಅಜಯ್ ಕುಮಾರ್. ಸೊ ಎಲ್ಲರೂ ತುಂಬ ಮೆಸೇಜ್ ಮಾಡ್ತಾ ಇದ್ದೀರಾ, ನಮ್ಮ ಕ್ಲಾಸ್ ತೊಗೊಂಡವರು ಸಹಿತ ಮೆಸೇಜ್ ಮಾಡ್ತಾ ಇದ್ದೀರಾ, ಸರ್ ಯಾವಾಗ ನೋಟಿಫಿಕೇಶನ್ನು, ಮೊನ್ನೆ ಜಡ್ಜ್ಮೆಂಟ್ ಹೀಗಾಗ್ಬಿಡ್ತು, ಗೌರ್ಮೆಂಟಿಗೆ ಪರ್ಮಿಷನ್ ಕೊಟ್ಟಿಲ್ಲ, 50%ಅಲ್ಲೇ ಮಾಡಂತಾರೆ, ನೋಟಿಫಿಕೇಶನ್ 50%ಅಲ್ಲಿ ಮಾಡ್ತಾರಾ ಅಥವಾ ಮಾಡಲ್ವಾ, ಏನಾಗುತ್ತೆ ಮುಂದೇನು ಸರ್ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಅಲ್ವಾ? ಸೊ ಈ ಒಂದು ವಿಡಿಯೋದಲ್ಲಿ ಒಂದು 5ರಿಂದ 10 ನಿಮಿಷದ ಒಳಗಡೆನೆ ಒಂದಿಷ್ಟು ರಿಯಾಲಿಟಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಒಂದು ವಿಡಿಯೋದಕ್ಕೆ ನಾನು ಥಂಬ್ನೇಲ್ ಏನು ಕೊಟ್ಟಿದ್ದೀನಿ ಅಂದರೆ ರಿಯಾಲಿಟಿ ಚೆಕ್. ಸ್ಪರ್ಧಾರ್ಥಿಗಳ ಮುಂದಿನ ಆಯ್ಕೆ ಏನು, ಮುಂದಿನ ನಡೆ ಯಾವ ಥರ ಇರಬೇಕು ಅನ್ನೋದು. ಅದಕ್ಕಿಂತ ಮುಂಚೆ ಎಷ್ಟೋ ಸಲ, ಎಸ್ಪೆಷಲಿ ಯಾರು ಇಲ್ಲಿ 3 ವರ್ಷದಿಂದ 4 ವರ್ಷದಿಂದ ಓದ್ತಾ ಇದ್ದೀರಾ ಅವ್ರಿಗೆ ಅನ್ಸುತ್ತೆ, ಏನನ್ಸುತ್ತೆ ಅಂದರೆ ನಾನು ನಿಜವಾಗ್ಲೂ ಓದ್ತಾ ಇದ್ದೀನ, ನಾನು ಸರಿ ದಾರಿಲಿ ಹೋಗ್ತಾ ಇದ್ದೀನ, ಸೊ ಎಲ್ಲ ನಾನು 100% ಕೊಟ್ಟರು ಯಾಕೆ ಆಗ್ತಾ ಇಲ್ಲ ಅಂತ ಸೆಲ್ಫ್ ಡೌಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಸೊ ಮೈ ಸಜೆಷನ್ ಈಸ್, ನಿಮಗೆ ನೀವು ಜೆನ್ಯೂನ್ ಆಗಿದ್ದಾಗ, ನಿಮಗೆ ನೀವು 100% ಕೊಟ್ಟಾಗ್ಲೂ ಆಗದೇ ಇದ್ದರೆ, ಸೊ ಅದೆಲ್ಲೋ 1% ಲಕ್ಕಲ್ಲಿ ಹೋಗಿರ್ಬೋದು, ಯಾವುದೆಲ್ಲೋ ಹೋಗಿರುತ್ತೆ. ಬಟ್ ಅದ್ರ ಬಗ್ಗೆ ಜಾಸ್ತಿ ಥಿಂಕ್ ಮಾಡಿ ಯೋಚನೆ ಮಾಡಬಾರ್ದು. ಬಟ್ ಅದನ್ನು ಅನಾಲಿಸಿಸ್ ಮಾಡಬೇಕು. ಯಾಕೆ ಆ ಥರ ಆಗಿದೆ, ಮುಂದೆ ಎಕ್ಸಾಮಲ್ಲಿ ನಾನು ಆ ಥರ ಮಾಡದೇ ಇರಬೇಕಾದ್ರೆ ಏನು ಮಾಡಬೇಕು ಅನ್ನೋದನ್ನ ನೀವು ಸೆಲ್ಫ್ ಕರೆಕ್ಷನ್ ಮಾಡ್ಕೋತೀವಲ್ಲ, ನಮ್ಮ ಆತ್ಮಾವಲೋಕನ ನಾವು ಮಾಡ್ಕೋಬೇಕು. ನಾನು ಬೇರೆಯವ್ರಿಗೆ ಸುಳ್ಳು ಹೇಳ್ಬೋದು, ನನ್ನ ಅಪ್ಪ ಅಮ್ಮಗೆ ಸುಳ್ಳು ಹೇಳ್ಬೋದು, ನನ್ನ ಫ್ರೆಂಡ್ಸಿಗೆ ಸುಳ್ಳು ಹೇಳ್ಬೋದು, ಬಟ್ ನನಗೆ ನಾನು ಸುಳ್ಳು ಹೇಳ್ಕೊಂಡ್ರೆ ಅದು ದೊಡ್ಡ ಮೋಸ ಮಾಡಿದಾಗ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಅದನ್ನು ಯಾವತ್ತೂ ಮಾಡಬೇಡಿ. ನಿಮ್ಮ ಕೈಲಿ ಆದಂಥ ಪ್ರಾಮಾಣಿಕವಾಗಿ, ನಿಮಗೆ ನೀವು ಪ್ರಾಮಾಣಿಕವಾಗಿರಿ. ಎಲ್ರಿಗೂ ನೀವು ಜೊತೆ ಪ್ರಾಮಾಣಿಕವಾಗಿರೋಕ್ಕಾಗಲ್ಲ ಅಲ್ವಾ? ಸೊ ನಿಮಗೆ ನೀವು ಪ್ರಾಮಾಣಿಕವಿದ್ದರೆ ನೀವು ಮಾಡಿರೋ ಪ್ರಿಪ್ರೇಷನ್ನು ಸರಿಯಾ ತಪ್ಪಾ ಅಥವಾ ಇನ್ನೇನಾದರೂ ಕರೆಕ್ಷನ್ ಮಾಡ್ಕೋಬೇಕಾ, ಎಲ್ಲಿ ಎಡುತ್ತಾ ಇದ್ರೂ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಆದ್ರಿಂದ ಅದ್ರ ಬಗ್ಗೆ ಸೆಲ್ಫ್ ಡೌಟ್ ಜಾಸ್ತಿ ಇಟ್ಕೋಬೇಡಿ. ಒಂದು ಆತ್ಮಾವಲೋಕನವನ್ನು ಇವತ್ತೇ ಮಾಡ್ಕೊಳ್ಳಿ. ಎರಡನೇದು, ಯಾವಾಗ ಸರ್ ನೋಟಿಫಿಕೇಶನ್? ಇವತ್ತು ಟೆಲಿಗ್ರಾಮಲ್ಲಿ ಒಂದು ಓಡಾಡ್ತಾ ಇದೆ. ಏನು ಓಡಾಡ್ತಾ ಇದೆ ಅಂದರೆ, ಫೆಬ್ರವರಿ 12ನೇ ತಾರೀಕು ನೆಕ್ಸ್ಟ್ ಕೋರ್ಟ್ ಕೇಸ್ ಇದೆ, ಅವತ್ತು ಪರ್ಮಿಷನ್ ಸಿಕ್ಬಿಡುತ್ತೆ, ನೋಟಿಫಿಕೇಶನ್ಸ್ ಆಗ್ಬಿಡ್ತವೆ ಅಂತ. ಸ್ನೇಹಿತರೆ, ಆ ದೇವ್ರಿಗೂ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ನೋಟಿಫಿಕೇಶನ್. ಆ ದೇವ್ರಿಗೂ ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ ನೋಟಿಫಿಕೇಶನ್. 12ನೇ ತಾರೀಕು ಆದರೆ ಆ ಒಂದು ಜಡ್ಜ್ಮೆಂಟು ಗೌರ್ಮೆಂಟ್ ಪರವಾಗಿ ಅಟ್ಲೀಸ್ಟ್ ನೋಟಿಫಿಕೇಶನ್ ಮಾಡಿ ನೀವು ಮುಂದೆ ನೋಡೋಣ ಅಂತ ಹೇಳಿದ್ರೆ ದೆನ್ ಇಟ್ ಮೀನ್ ಗುಡ್. ಎಲ್ಲರೂ ಓದ್ಬೋದು, ನೀವು ಮುಂದೆ ಏನು ಮಾಡಬೇಕು ಅನ್ನೋ ಒಂದು ಐಡಿಯಾ ಸಿಗುತ್ತೆ, ಒಂದು ಕ್ಲಾರಿಟಿ ಸಿಗುತ್ತೆ. ಇನ್ ಕೇಸ್ ಸಿಗದೇ ಇದ್ರೆ ಏನು ಮಾಡ್ತೀರಾ? ಇದನ್ನು ಯಾರು ಹೇಳ್ತಾ ಇಲ್ಲ. ನನ್ನ ಜೆನ್ಯೂನ್ ಸಜೆಷನ್, ನಾನು ಪ್ರಾಮಾಣಿಕವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಯಾರು ಈ ಜಸ್ಟ್ 1 ವರ್ಷ ಆಗಿದೆ ಈ ಪ್ರಿಪ್ರೇಷನಿಗೆ ಬಂದು, ಅವರು ತಲೆ ಕೆಡಿಸ್ಕೋಬೇಡಿ, 1 ವರ್ಷದಲ್ಲೇ ಏನೂ ಆಗಲ್ಲ. ಬಿಕಾಸ್ 4-5 ವರ್ಷ ಓದಿ ಇಲ್ಲಿ ಜಾಬ್ ತಗೊಂಡವ್ರು ಇದ್ದಾರೆ ಎಸ್ಪೆಷಲಿ. ಸೊ 1 ವರ್ಷದಿಂದ ಯಾರು ಓದ್ತಾ ಇದ್ದೀರಾ, ಅಥವಾ 1.5 ವರ್ಷ ಅನ್ಕೊಳ್ಳಿ ಮ್ಯಾಕ್ಸಿಮಮ್ಮು, 1.5 ವರ್ಷದಿಂದ ಯಾರು ಓದ್ತಾ ಇದ್ದೀರಾ ಅಲ್ವಾ, ಅವರು ತಲೆ ಕೆಡಿಸ್ಕೋಬೇಡಿ. ಇಂದಿಲ್ಲ ನಾಳೆ ಒಂದು 3 ತಿಂಗಳು 4 ತಿಂಗಳು 5 ತಿಂಗಳು ಆಗಲೇಬೇಕು ನೋಟಿಫಿಕೇಶನು. ನಿಮ್ಮ ಅಧ್ಯಯನವನ್ನು ನೀವು ನಿರಂತರವಾಗಿ ಇಟ್ಕೊಳ್ಳಿ. ಬಟ್ ಯಾರು 3 ವರ್ಷದಿಂದ 4 ವರ್ಷದಿಂದ ಓದ್ತಾ ಇದ್ದೀರಾ ಅಲ್ವಾ, ನೀವು ಥಿಂಕ್ ಮಾಡಬೇಕು. ಫೆಬ್ರವರಿ 12ವರೆಗೂ ವೇಟ್ ಮಾಡಿ, ಇಲ್ಲಿ ತನಕ ವೇಟ್ ಮಾಡಿದ್ದೀರಾ, ಆದ್ಮೇಲೂ ಆಗದೆ ಇದ್ರೆ ಏನು ಮಾಡಬೇಕು? ಅನುಕೂಲಸ್ಥರಿದ್ರೆ ಏನು ಅನ್ಸಲ್ಲ. ಅನುಕೂಲಸ್ಥರು ಅಂದರೆ ಎಸ್ಪೆಷಲಿ ಫೈನಾನ್ಷಿಯಲಿ, ಆರ್ಥಿಕವಾಗಿ ಸಬಲರಾಗಿದ್ದರೆ ಏನೂ ಅನ್ಸಲ್ಲ ಅವ್ರಿಗೆ. ಅವರು ಒಳಗೆ ಕೊರಗ್ತಿರ್ತಾರೆ, ಅದು ಬೇರೆ. ಬಟ್ ಸಬರ ಎಷ್ಟಿಲ್ಲ, ಅವ್ರ ಹತ್ರ ದುಡ್ಡಿರುತ್ತೆ, ಹೇಗೋ ಮ್ಯಾನೇಜ್ ಮಾಡ್ತಾರೆ ಟೈಮ್ನ. ಓಕೆ, ಬಟ್ ದುಡ್ಡಿಲ್ಲದೆ ಇರೋರು, ಬಡವರು, ರೂರಲ್ ಬ್ಯಾಕ್ಗ್ರೌಂಡಿಂದ, ಗ್ರಾಮೀಣದಿಂದ ಬಂದವರು, ಎಲ್ಲೋ ಊರಿಂದ ಬಂದು ಧಾರವಾಡದಲ್ಲೋ ಬೆಂಗಳೂರಲ್ಲೋ ಕೂತ್ಕೊಂಡು ಓದ್ತಾ ಇರ್ತೀರ. ನೀವು ಥಿಂಕ್ ಮಾಡಬೇಕು ಏನು ಮಾಡಬೇಕು ಅಂತ. ನನ್ನ ಜೆನ್ಯೂನ್ ಸಜೆಷನ್ ನೀವೇನು ಮಾಡ್ಬೋದು ಅಂತ ಒಂದಿಷ್ಟು ಸಜೆಷನ್ಸ್ನ ಕೊಡ್ತಾ ಇದ್ದೀನಿ. ಇನ್ ಕೇಸ್ ಫೆಬ್ರವರಿ 12 ಆದ್ಮೇಲೂ ನಿಮ್ಗೊಂದು ಕ್ಲಾರಿಟಿ ಸಿಗದೇ ಇದ್ರೆ,
ಜಸ್ಟ್ ಗೋ ಫಾರ್ ಜಾಬ್. ಜಸ್ಟ್ ಗೋ ಫಾರ್ ಜಾಬ್. ನಿಮ್ಮ ಡ್ರೀಮನ್ನು ಬಿಡಬೇಡಿ, ನಿಮ್ಮ ಕನಸನ್ನು ಬಿಡಬೇಡಿ. ಬಟ್ ಒಂದು ಪಾರ್ಟ್ ಟೈಮ್ ಜಾಬ್ ಅಂತಾನೆ ಮಾಡಿ, ಫುಲ್ ಟೈಮ್ ಬೇಡ. ಆಯ್ತು, ನೀವು ಓದೋ ಪ್ರಿಪ್ರೇಷನ್ ಇನ್ನೊಂದು ಸ್ವಲ್ಪ ಓದ್ಕೊಳ್ಳಿ, ಬಟ್ ಪಾರ್ಟ್ ಟೈಮ್ ಜಾಬ್ ಮಾಡಿ. ಯಾರಿಗೆ ತುಂಬಾನೇ ಕಷ್ಟ ಇದೆ ಮನೆ ಕಡೆ, ನೀವು ದುಡಿದೇ ಇದ್ರೆ ನಿಮ್ಮ ಮನೆಯೇ ನಡೆಯಲ್ಲ ಅನ್ನುವಂಥ ಪರಿಸ್ಥಿತಿ ಇದ್ರೆ ದಯವಿಟ್ಟು ಒಂದು ಫುಲ್ ಟೈಮ್ ಜಾಬ್ಗೆ ನೀವು ಶಿಫ್ಟ್ ಆಗಿ. ನೋಟಿಫಿಕೇಶನ್ ಬಂದಮೇಲೆ ಆ ಜಾಬ್ನ ಬಿಟ್ಟು ಅಗೇನ್ ಯು ಕ್ಯಾನ್ ಕಮ್ ಇಫ್ ಯು ವಾಂಟ್. ಓಕೆ, ಯಾರು ಹೇಳ್ತಾ ಇದ್ದೀನಲ್ಲ, ನನ್ನ ಪರ್ಸನಲಿ ನನಗೆ ಕೇಳಿದ್ರೆ ಒಂದು ಪಾರ್ಟ್ ಟೈಮ್ ಜಾಬ್ಗೆ ನೀವು ಸೇರ್ಕೊಳ್ಳಿ. ಯಾವ ಥರ ಪಾರ್ಟ್ ಟೈಮ್ ಜಾಬ್ ಸರ್, ಎಷ್ಟೊಂದಿದೆ ಸರ್, ಹೇಗೆ ಸರ್ ತಗೊಳ್ಳೋದು ಪಾರ್ಟ್ ಟೈಮ್ ಜಾಬ್ ಅಂತ ನೀವು ಕೇಳ್ಬೋದು. ಅಗೇನ್ ನಾನು ಸಜೆಸ್ಟ್ ಮಾಡ್ತೀನಿ, ನೀವು 3 ವರ್ಷದಿಂದ 4 ವರ್ಷದಿಂದ ಓದ್ತಾ ಇದ್ದೀರಾ ಅಂದರೆ ನಿಮಗೆ ಕಂಟೆಂಟು ಚೆನ್ನಾಗಿರಬೇಕು ಇರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಆ ಥರ ಚೆನ್ನಾಗಿದ್ದರೆ ನೀವು ಕಂಟೆಂಟ್ ಮಾಡೋಕ್ಕೆ ಫ್ರೀಲ್ಯಾನ್ಸರ್ ಆಗಿ ಇನ್ಸ್ಟಿಟ್ಯೂಟ್ಗಳಿಗೆ ಜಾಯ್ನ್ ಆಗಿ, ಕ್ವಶನ್ ಪೇಪರ್ ಮಾಡೋದು, ಏನಾದರೂ ಬುಕ್ ಕಂಟೆಂಟ್ ಮಾಡೋದು, ಓಕೆ, ಈ ಥರದ್ದು ಏನಾದರೂ ಒಂದು ಜಾಯ್ನ್ ಆಗಿ. ಅದಿಲ್ಲ ಸೊ ನೀವೇನಾದರೂ ಈಗ ವಿಡಿಯೋ ಎಡಿಟಿಂಗ್ ಚೆನ್ನಾಗಿ ಕಲ್ತಿರ್ತಾರೆ ಒಬ್ಬರು, ನಮ್ಮ ಒಬ್ಬ ಹುಡುಗ ಇದ್ದಾನೆ ಬಿಜಾಪುರದವನು. ಸೊ ಅವನು ಪೋಸ್ಟರ್ ಚೆನ್ನಾಗಿ ಮಾಡ್ತಾನೆ. ಪೋಸ್ಟರ್ಸು ಒಂದು ಪೋಸ್ಟರ್ಗೆ 200 ರೂಪಾಯಿ. ಒಂದು ಯೂಟ್ಯೂಬ್ ಥಂಬ್ನೈಲ್ ಅಂತ ಹೇಳಿದ್ನಲ್ವ, ಅಂದರೆ ಯೂಟ್ಯೂಬ್ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಅದು ಕಾಣುತ್ತೆ ಫೇಸ್ ಮೇಲೆ ಏನಿರುತ್ತೆ ಕಂಟೆಂಟ್ ಅಂತ, ಅದ್ರ ಥಂಬ್ನೈಲ್ ಅಂತ ಕರಿತೀವಿ. ಅದನ್ನ ಮಾಡಕ್ ಕಲ್ತಿದ್ದಾನೆ. ಇನ್ನೊಬ್ರು ಯಾದಗಿರಿ ಅವರು ಇದ್ದಾರೆ, ನಮ್ಮ ಜೂನಿಯರ್ ಒಬ್ರು ಭೀಮ್ ಅಂತ, ಅವರು ವಿಡಿಯೋ ಎಡಿಟಿಂಗ್ ಸ್ಕಿಲ್ನ ಕಲ್ತಿದ್ದಾರೆ ಇದೇ ಫೀಲ್ಡಲ್ಲಿ ಇದ್ದು. ನೋಡಿ, ಆ ಥರದ ಸ್ಕಿಲ್ಸ್ನ ನೀವು ಕಲ್ತ್ರೆ ಡೆಫಿನೆಟ್ಲಿ ನಿಮ್ಗೆ ಈ ಫೀಲ್ಡಲ್ಲಿ ಸಹಾಯ ಆಗುತ್ತೆ. ಓಕೆ, ಪಾರ್ಟ್ ಟೈಮಾಗಿ ಕೆಲಸ ಮಾಡ್ಬೋದು ಅಥವಾ ಫುಲ್ ಟೈಮಾಗಿ ಕೆಲಸ ಮಾಡ್ಬೋದು ಇದೇ ಫೀಲ್ಡಲ್ಲಿ ಇದ್ರೆ ನೀವು ಕೆಲಸ ಮಾಡಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೆಕ್ಸ್ಟ್ ಎಕ್ಸಾಮ್ಸ್ ಬಂದ್ರೆ ನೀವು ಅದರೊಂದು ಅವೇರ್ನೆಸ್ ಇರುತ್ತೆ, ನೀವು ಶಿಫ್ಟ್ ಆಗ್ಬೋದು ಬೇಕು ಅಂತಂದ್ರೆ. ಪಾರ್ಟ್ ಟೈಮ್ ಮಾಡ್ತಾ ಇದ್ರೆ ನೀವು ಓದ್ಕೊಂಡು ಎಕ್ಸಾಮ್ಸ್ಗೂ ಪ್ರಿಪೇರ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಇದೇ ಫೀಲ್ಡಲ್ಲಿ ಒಂದು ಸ್ಕಿಲ್ ಅನ್ನ ಕಲ್ತ್ಕೊಳ್ಳಿ. ಸ್ಕಿಲ್ ಇದ್ರೆ ವೆಲ್ ಅಂಡ್ ಫೈನ್, ಇಲ್ಲದೆ ಇದ್ರೆ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕಂಟೆಂಟ್ ಅಂತೂ ನಿಮ್ಗೆ ಚೆನ್ನಾಗಿರ್ಬೇಕಾ, 4 ವರ್ಷದಿಂದ ಓದ್ತಾ ಇದ್ದೀರಾ ಅಂತಂದ್ರೆ, ಅದು ಇಲ್ಲ ಅಂತಂದ್ರೆ ನಿಮಗೆ ನೀವು ಕ್ವಶನ್ ಮಾಡ್ಕೋಬೇಕು. ನಿಮ್ಮ ಆತ್ಮಾವಲೋಕನವನ್ನು ನೀವು ಮಾಡ್ಕೊಳ್ಳೇಬೇಕು. 4 ವರ್ಷ ಓದಿದ್ರು ನನ್ನ ಕಂಟೆಂಟ್ ಯಾಕೆ ಚೆನ್ನಾಗಿಲ್ಲ ಅಂತ. ಈಗ ಎಸ್ಪೆಷಲಿ ಧಾರವಾಡ ಇನ್ಸ್ಟಿಟ್ಯೂಟ್ಗೆ ನೀವು ಲ್ಯಾಪ್ಟಾಪ್ ಬೇಕು ಇದು ಬೇಕಂತ ಇಲ್ಲ, ನೀವು ಕೈಗೆ ಬರೆದು ಕೊಟ್ಟರು ಅವ್ರು ಅದೇ ಕಂಟೆಂಟ್ನೇ ಕೊಡ್ತಾರೆ ಎಷ್ಟೋ ಕಡೆ. ಓಕೆ, ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದು ಮೊಬೈಲ್ ಇತ್ತು ಅಂದ್ರೆ ನೀವು ಮೊಬೈಲಲ್ಲೂ ಕೂಡ ಕಂಟೆಂಟ್ ಮಾಡ್ಬೋದು, ಲ್ಯಾಪ್ಟಾಪಲ್ಲೂ ಕೂಡ ಮಾಡ್ಬೋದು. ಸೊ ಇದು ಒಂದು ಸಜೆಷನ್. ಇನ್ನೂ ಒಂದು ಸಜೆಷನ್ ಇದೆ, ಎಸ್ಪೆಷಲಿ ನಮ್ಮ ಮಹಿಳಾ ಮಿತ್ರರು, ನನ್ನ ಸಹೋದರಿಯರು ಯಾರಾದರೂ ನೀವು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕಂತ ಇರುತ್ತೆ. ಸೊ ನೀವೇನು ಮಾಡ್ಬೋದು, ಒಂದು ಹಾಫ್ ಡೇಗೆ ಅಡ್ಮಿನ್ ಆಗಿ ಸೇರ್ಕೋಬೋದು. ಯಾವುದೋ ಒಂದು ಇನ್ಸ್ಟಿಟ್ಯೂಟ್ಗೆ ಬೆಂಗಳೂರಲ್ಲಿ ಇದ್ದರೆ ಸೇರ್ಕೋಬೋದು ಅಥವಾ ಧಾರವಾಡಲ್ಲಿ ಸೇರ್ಕೋಬೋದು. ಓಕೆ, ಈ ಥರ ನೀವು ಯಾವುದೇ ಒಂದು ಜಾಬ್ದು ಸ್ಕಿಲ್ ಇದೆ ಅಂತಂದರೆ, ಅಥವಾ ಅಡ್ಮಿನ್ ಆಗಿ ಮಾಡಬೇಕು ಅಂತಂದರೆ, ಅಥವಾ ನೀವು ಆಲ್ರೆಡಿ ವಿಡಿಯೋ ಎಡಿಟಿಂಗ್ ಕಲ್ತಿದ್ದೀರಾ ಬರುತ್ತೆ ಅಂತಂದರೆ, ಪೋಸ್ಟರ್ ಮೇಕಿಂಗ್ ಬರುತ್ತೆ ಅಂತಂದರೆ, ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಒಂದು ಜಾಬಲ್ಲಿ ಸೇರಿಸೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ, ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಸೊ ನಮ್ಮ ಕೈಲಿ ಆದಂಥ ಸಹಾಯವನ್ನು ನಾವು ಯಾವಾಗಲೂ ನಮ್ಮ ಒಂದು ವೇದಿಕೆಯಿಂದ ನಿಮ್ಗೆ ಇದ್ದೇ ಇರುತ್ತೆ, ಬೆಂಬಲ ಇದ್ದೇ ಇರುತ್ತೆ. ಬಟ್ ಹಾಗಂತ ನಾವು ರಿಯಾಲಿಟಿನ ಬಿಟ್ಟು ಬದುಕಕ್ಕಾಗಲ್ಲ. ಓಕೆ, ರಿಯಾಲಿಟಿನ ಬಿಟ್ಟು ಬದುಕಕ್ಕಾಗಲ್ಲ ಅಲ್ವಾ? ಸೊ ಆದ್ದರಿಂದ ನೀವು ಈ ಒಂದು ಡಿಸಿಷನ್ ಅನ್ನ ಫೆಬ್ರವರಿ 12 ಬಂತಂದ್ರೆ ಆ ಒಂದು ನೋಡಿಕೊಂಡು ನೀವು ತಗೊಳ್ಳೇಬೇಕು. ಸರಿ, ಈಗಲೇ ತಗೋತೀನಿ ಅಂದ್ರೆ ಈಗಲೇ ತಗೊಂಡ್ರೆ ಇನ್ನೂ ವೆಲ್ ಆ್ಯಂಡ್ ಫೈನ್. ಒಬ್ಬೊಬ್ರಿಗೆ ಇರುತ್ತೆ, ಅದೊಂದು ನೋಡ್ಬಿಡೋಣ ಅಂತ ಒಬ್ಬೊಬ್ರು ಪೇಚಾಡ್ತಿರ್ತೀರಿ ತುಂಬ ಜನ, ನಂಗೆ ಗೊತ್ತು. ಅದಕ್ಕೋಸ್ಕರ 12 ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಸರ್, ನಾನು ಇವತ್ತಿಂದನೇ ನಾಳೆಯಿಂದನೇ ಒಂದು ಪಾರ್ಟ್ ಟೈಮ್ ಜಾಬ್ ಹೋಗ್ತೀನಿ ಅಂತಂದ್ರೆ ಯು ಕ್ಯಾನ್ ಗೋ. ಸೊ ಇನ್ನೂ ಒಂದು ಆಪ್ಷನ್ ಇದೆ ಸ್ನೇಹಿತರೆ. ಸರ್, ನಂಗೆ ಪಾರ್ಟ್ ಟೈಮ್ ಜಾಬ್ ಬೇಡ, ನಾನು ಇನ್ನೂ ಚೆನ್ನಾಗಿ ಓದ್ಕೋತೀನಿ, 2 ವರ್ಷದಿಂದ ಓದ್ತಾ ಇದ್ದೀರಾ, 2.5 ವರ್ಷದಿಂದ ಓದ್ತೀರಾ, ಇನ್ನೂ ಚೆನ್ನಾಗಿ ಓದ್ಕೋತೀನಿ ಸರ್ ಅಂತಂದ್ರೆ ದಯವಿಟ್ಟು ನಿಮ್ಮ ಮನೆಗೆ ಹೋಗಿ ನಿಮ್ಮ ಮನೇಲಿ ಅರ್ಥ ಮಾಡಿಸಿ. ಒಂದು 6 ತಿಂಗಳು ನಾನು ಇಲ್ಲೇ ಇರ್ತೀನಿ, ಯಾಕಂದ್ರೆ ನಾನು ಧಾರವಾಡದಲ್ಲಿದ್ದರೆ ಅಥವಾ ಬೆಂಗಳೂರಲ್ಲಿದ್ದರೆ ಖರ್ಚು ಜಾಸ್ತಿ ಆಗುತ್ತೆ, ನಿಮಗೂ ಅದು ಹೊರೆ ಆಗುತ್ತೆ ಅಪ್ಪ ಅಮ್ಮ. ಅದಕ್ಕೆ ನಾನು ಮನೇಲಿ ಇರ್ತೀನಿ, ಇಲ್ಲೇ ಮನೆಯಾಗಿ ಕೂತ್ಕೊಂಡು ಓದ್ತೀನಿ, ನಿಮಗೂ ಬೇಕಾದ್ರೆ ಚಿಕ್ಕ ಪುಟ್ಟ ಸಹಾಯವನ್ನು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಒಂದು ನಿರ್ಧಾರವನ್ನು ನೀವು ಕೂಡ ತಗೋಬಹುದು.
ಇಷ್ಟು ಆಪ್ಷನ್ಸ್ ಇದೆ ಅಲ್ವಾ, ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದೀನಿ ನಾನು ನಿಮಗೆ. ಇಷ್ಟು ಆಪ್ಷನ್ಸ್ ನಾನು ಕೊಡೋದಲ್ಲ, ಇಷ್ಟು ಆಪ್ಷನ್ಸ್ ಇದೆ, ಇರೋದನ್ನ ನಾನು ನಿಮ್ಮ ಮುಂದೆ ತಂದು ಇಡ್ತಾ ಇದ್ದೀನಿ. ಇದನ್ನೇ ನಾನು ಹೊಸದಾಗಿ ಏನು ಹೇಳ್ತಾ ಇಲ್ಲ, ಇದು ಆಲ್ರೆಡಿ ಇದೆ, ಈ ಸೊಲ್ಯೂಷನ್ಸ್ ಆಲ್ರೆಡಿ ಇದಾವೆ, ಅದನ್ನ ತಂದು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಓಕೆ, ಇದು ಒಂದು. ಇನ್ನೂ ಒಂದು, ಸರ್ ತುಂಬಾ ಕಷ್ಟ ಆಗುತ್ತೆ, ಏನ್ ಮಾಡ್ಬೇಕು ಏನು ಅಂತ ತುಂಬಾ ಗೋಳಾಡ್ತಾ ಇರ್ತೀರ. ನಾನು ಗೋಳಾಡ್ತೀನಿ ಎಷ್ಟೋ ಸಲ. ನಾವ್ಯಾರೋ ಅತೀತರಲ್ಲ, ನಾವೆಲ್ಲ ಅಲ್ಟಿಮೇಟ್ಲಿ ಅಟ್ ದ ಎಂಡ್ ಆಫ್ ದಿ ಡೇ ಹ್ಯೂಮನ್ ಬೀಯಿಂಗ್ಸ್ ಅಲ್ವಾ. ಇವೆಲ್ಲ ನಮ್ಮ ಅನುಭವದ ಮಾತುಗಳೇ ಅಷ್ಟೇ. ನಾನು ಆಸ್ಪಿರೆಂಟ್ ಇದ್ದಾಗಿಂದು ಅನುಭವದ ಮಾತುಗಳು ಅಷ್ಟೇ. ನನಗೊಬ್ರು ಹೇಳ್ತಾ ಇದ್ರು, ಒಬ್ಬ ದಾರ್ಶನಿಕರು ಹೇಳಿದ್ದು, ದೊಡ್ಡವ್ರು ಹೇಳಿದ ಮಾತು ನನಗೂ ನನ್ನ ಮೆಂಟರ್ ಅವಾಗ ಹೇಳಿದ್ದು, ಬದುಕಿನ ಅತಿ ದೊಡ್ಡ ಗುರಿ ಬದುಕೋದು ಅಷ್ಟೇ. ಏನು, ಬದುಕಿನ ಅತಿ ದೊಡ್ಡ ಗುರಿ ಬದುಕೋದು. ಈ ಕ್ಷಣನ ನೀವು ಹೇಗೆ ಬದುಕ್ತಾ ಇದ್ದೀರಲ್ಲ, ಅದಷ್ಟೇ ಮ್ಯಾಟರ್ ಆಗುತ್ತೆ. ಆದಷ್ಟು ಯಾವುದನ್ನು ಮನ್ಸಿಗೆ ತಗೋಬೇಡಿ. ಓಕೆ, ಯಾರು ಏನು ಹೇಳಿದ್ರು ಮನ್ಸಿಗೆ ತಗೋಬೇಡಿ. ಈ ಕಿವಿಯಿಂದ ಕೇಳಿಸ್ಕೊಳ್ಳಿ, ಈ ಕಿವಿಯಿಂದ ಬಿಟ್ಬಿಡಿ. ಯಾರು ಅನ್ನೋರು ನಿಮ್ಗೆ ಯಾರು ಬಂತಂದ ಅನ್ನ ಹಾಕಲ್ಲ ಅಲ್ವಾ. ನಿಮ್ಮ ಸಲುವಾಗಿ ಇರೋರು ಯಾರು, ನಿಮ್ಮ ಅಪ್ಪ ಅಮ್ಮ, ಅದು ಬಿಟ್ಟರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅಂತ ಒಬ್ರು ಇಬ್ರು ಇರ್ತಾರೆ ಲೈಫಲ್ಲಿ, ಅವರಷ್ಟೇ. ಅದು ಬಿಟ್ಟರೆ ಯಾರು ಇಲ್ಲ, ಬರಲ್ಲ ನಿಮಗೆ, ನೆನ್ಪಿಟ್ಕೊಳ್ಳಿ. ಅದಕ್ಕೆ ಬದುಕಿನ ಅತಿ ದೊಡ್ಡ ಗುರಿ ಬದುಕೋದು. ನೋಟಿಫಿಕೇಶನ್ ಇಲ್ಲ ಅಂತ ಡಿಪ್ರೆಷನ್ಗೆ ಹೋಗೋದು ಆ ಥರ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಸೊಲ್ಯೂಷನ್ಸ್ ಇದೆ ಎಲ್ಲದಕ್ಕೂ. ಓಕೆ, ಎಲ್ಲದಕ್ಕೂ ಸೊಲ್ಯೂಷನ್ಸ್ ಇದೆ. ನಿಮ್ಗೆ ಆ ಥರ ಭಾಳ ಕಷ್ಟ ಆಗ್ತಿದೆ ಅಂದರೆ ಯು ಕ್ಯಾನ್ ಕಾಲ್ ಟು ಅವರ್ ನಂಬರ್ ಎನಿ ಟೈಮ್. ಡಿಸ್ಕ್ರಿಪ್ಷನ್ ನಂಬರ್ ಇದೆ, ನಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಒಂದು ವೇದಿಕೆ ನಿಮ್ಮ ಜೊತೆಗೆ ಯಾವಾಗಲೂ ಇರುತ್ತೆ. ಓಕೆ, ಯಾವಾಗಲೂ ಸದಾ ನಿಮ್ಮ ಜೊತೆಗೆ ಇದ್ದೇ ಇರ್ತೀವಿ ನಾವು. ಓಕೆ, ಇನ್ನೂ ಒಂದು, ನನಗೆ ಗೊತ್ತಿರೋ ಹಾಗೆ ಜನವರಿ 24 ಆ ಒಂದು ಸೋರ್ಸ್ನ ಹೊರಗೆ ಬಿಡೋಕ್ಕಾಗಲ್ಲ, ಇದೇ ನನ್ನ ಹತ್ರ ವಿತ್ ಮೀಟಿಂಗ್ ಆಗಿರೋದು. ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದ್ದಾವೆ HK ಮತ್ತೆ ನಾನ್ HK ರೀಜನ್ ಅಲ್ಲಿ, ಆ ಎಲ್ಲ ಪೋಸ್ಟು ಎಷ್ಟು ಖಾಲಿ ಇದಾವಲ್ವಾ, ಆ ಎಲ್ಲ ಪೋಸ್ಟ್ಗಳನ್ನ ಯಾವ ಥರ ಭರ್ತಿ ಮಾಡಬೇಕು ಮುಂಬರುವ ದಿನಗಳಲ್ಲಿ ಬೇಗನೆ ಅಂತ ಹೇಳಿ ಚೀಫ್ ಸೆಕ್ರೆಟರಿ, ಓಕೆ, ಮುಖ್ಯ ಕಾರ್ಯದರ್ಶಿಗಳು, DPR ಕಾರ್ಯದರ್ಶಿಗಳಿಗೆ ಮತ್ತು KPSC ಕಾರ್ಯದರ್ಶಿಗಳಿಗೆ, KEA ಡೈರೆಕ್ಟರ್ಗೆ ಕರೆಸಿ ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಸೊ ಆ ಮೀಟಿಂಗ್ ಔಟ್ಕಮ್ ಗೊತ್ತಿಲ್ಲ ಏನು ಅಂತ ಹೇಳಿ ಯಾರಿಗೂ, ಬಟ್ ಆ ಮೀಟಿಂಗ್ ಆಗಿದೆ. ಸೊ ಐ ಹೋಪ್, ಓಕೆ, ಹೋಪ್ ಅಂತ ಹೇಳ್ತಾ ಇದ್ದೀನಿ. ಹೀಗೆ ಆಗತ್ತೆ ಅಂತ ಹೇಳಿದ್ರೆ ಅಗೇನ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಹೀಗೆ ಅಂತ. ಅವ್ರಿಗೆ ಗೊತ್ತಿಲ್ಲ ಹೀಗೆ ಆಗತ್ತೆ ಅಂತ, ಇವನ್ ಆ ಡಿಸಿಷನ್ ಮೇಕಿಂಗ್ ಅಥಾರಿಟೀಸ್ಗೆ ಗೊತ್ತಿರಲ್ಲ ಹೀಗೆ ಆಗತ್ತೆ ಅಂತ. ಅದಕ್ಕೆ ಐ ಹೋಪ್ ಸೊ ಆಸ್ ಸೂನ್ ಆಸ್ ಪಾಸಿಬಲ್ ನೋಟಿಫಿಕೇಶನ್ ಸ್ಟಾರ್ಟ್ ಆಗಲಿ. ಸೊ ಆಗತ್ತೆ ಅಂತ ಭಾವಿಸೋಣ. ಆಗಲಿಲ್ಲ ಅಂದ್ರೂ ಏನು, ನಿಮ್ಗೆ ಆಪ್ಷನ್ಸ್ ಹೇಳಿದ್ದೀನಿ, ನೀವು ಏನೇನು ಮಾಡ್ಬೋದು ಅಂತ. ದಯವಿಟ್ಟು ನಮ್ಮ ಕಡೆಯಿಂದ ಏನೇ ಒಂದು ಸಹಾಯ ಬೇಕಾದರೆ, ಯಾರಿಗೆ ಟ್ರಾನ್ಸ್ಲೇಷನ್ ಚೆನ್ನಾಗಿ ಮಾಡ್ತೀರಾ ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನನಗೆ. ಸೊ ಅದ್ರದ್ದು ನಿಮಗೆ ಜಾಬ್ ಕೊಡ್ಸೋಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ. ಸೊ ಇದಿಷ್ಟು ಆಪ್ಷನ್ಸ್ ಇದೆ. ಅದಕ್ಕೆ ನಾವು ರಿಯಾಲಿಟಿಲಿ ಬದುಕೋಣ, ಭ್ರಮೆಯಲ್ಲಿ ಬದುಕೋದು ಬೇಡ. ಓಕೆ, ರಿಯಾಲಿಟಿಲಿ ಬದುಕೋಣ. ಮುಂದಿನ ದಾರಿ ಅನ್ನೋದು ಏನು ಹೇಳಿದ್ದೀನಿ. ಸೊ ಅದ್ರ ತಕ್ಕ ಹಾಗೆ ನಿಮ್ಮ ಒಂದಿಷ್ಟು ಡಿಸಿಷನ್ಸ್ನ ನೀವೇನು ಮಾಡಬೇಕಾಗತ್ತೆ, ತಗೋಬೇಕಾಗತ್ತೆ ಸ್ನೇಹಿತರೆ. ಓಕೆ, ಸೊ ಏನೇ ಡಿಸಿಷನ್ ತಗೊಳಕ್ಕೂ ನಿಮಗೆ ಭಯ ಆಗ್ತಿದೆ, ಏನು ಮಾಡಬೇಕು ಅಂತ ಗೊಂದಲ ಆಗ್ತಿದೆ ಅಂತಂದರೆ ದಯವಿಟ್ಟು ನಮ್ಮ ವೇದಿಕೆಗೆ ಕರೆ ಮಾಡಿ, ನಾವು ನಿಮ್ಮ ಜೊತೆಗೆ ಯಾವಾಗಲೂ ಇರ್ತೀವಿ. ಇದಿಷ್ಟು ಇಂಥ ಟೆಲಿಗ್ರಾಮ್ ರೂಮರ್ಸು, ಯೂಟ್ಯೂಬ್ ರೂಮರ್ಸು, ಎಸ್ಪೆಷಲಿ KS ರಿಸಲ್ಟ್, ಇವನ್ ನನ್ನ ಕಡೆಯಿಂದ ಒಂದು ತಪ್ಪಾಗಿದೆ. ನಮ್ಮ ಬಂದಿರೋ ರಿಸೋರ್ಸಸ್ ಪ್ರಕಾರ ಈ ಮಂತ್ ಬರುತ್ತೆ ಅಂತ ಇತ್ತು, ಇನ್ನೊಂದು ಸೋರ್ಸ್ ಬಂದಿದೆ ನೆಕ್ಸ್ಟ್ ಮಂತ್ ಅಂತ. ಅಗೇನ್ ಐ ಡೋಂಟ್ ವಾಂಟ್ ಟು ಬಿ ಪುಟ್ ದ್ಯಾಟ್, ಹೇಳಕ್ಕೆ ನನಗೆ ಭಯ ಆಗುತ್ತೆ ಎಷ್ಟೋ ಸಲ. ಓಕೆ, ನನ್ನಿಂದ ಒಂದು ತಪ್ಪಾಗಿದೆ, ಬರುತ್ತೆ ಅಂತ ಭಾಳ ಅಥೆಂಟಿಕ್ ಸೋರ್ಸಿಂದನೇ ಬಂದಿತ್ತು, ಬಟ್ ಬಂದಿಲ್ಲ. ಅದಕ್ಕೋಸ್ಕರ ಇದರ ಮುಖಾಂತರ ಕ್ಷಮೆ ಕೂಡ ಕೇಳ್ತೀನಿ ನಿಮ್ಮಲ್ಲಿ. ಸೊ ಮುಂದಿನ ತಿಂಗಳು ಬರುತ್ತೆ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ, ಬಂದಾಗಲೇ ನೋಡ್ಬೇಕು ಅದೆಲ್ಲ. KS, ಓಕೆ, KS ಅಂದರೆ ಕೇಸ್ ಇಲ್ಲದೆ ಮುಗಿಯಲ್ಲ, ಅಟ್ಲೀಸ್ಟ್ 3-4 ವರ್ಷಗಳಲ್ಲದೆ ನೋಟಿಫಿಕೇಶನ್ ಮುಗಿಯಲ್ಲ ಅಂತ ಹೇಳ್ತಾರೆ ನಮ್ಮ ಅವಾಗ ಇದ್ದ ಸೀನಿಯರ್ಸ್. ಇವನ್ ಆಫೀಸರ್ಸ್ ಆಗಿರುವಂಥವ್ರು ಎಷ್ಟೋ ಜನ ಅದನ್ನೇ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಹೀಗಾಗಿ ಎಲ್ಲವೂ ಆ ಕಾಲಕ್ಕೆ ಏನಾಗಬೇಕು ಅದಾಗತ್ತೆ.
ಧೈರ್ಯ ಕಳ್ಕೋಬೇಡಿ. ಓಕೆ, ಧೈರ್ಯ ಇದ್ರೆ ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಜಯಿಸ್ಬೋದು. ಧೈರ್ಯ ಮತ್ತೆ ಹೋಪ್, ಭರವಸೆ. ಓಕೆ, ಭರವಸೆಯೇ ಬದುಕು ಅಂತ ಹೇಳ್ತೀವಿ. ಭರವಸೆ ಇಲ್ಲದೆ ಒಂದು ಸೆಕೆಂಡು ಬದುಕಕ್ಕಾಗಲ್ಲ. ಏನೋ ಒಂದು ಮುಂದೆ ಒಳ್ಳೇದಾಗತ್ತೆ ಅಂತ ತಾನೇ ನಾವು ಇಷ್ಟೆಲ್ಲ ಪ್ರಿಪರೇಷನ್ ನೀವು ಮಾಡ್ತಾ ಇರೋದು ಅಲ್ವಾ? ಸೊ ಅದನ್ನೇ ನೀವು ಬಿಟ್ಬಿಟ್ರೆ, ಭರವಸೆ ಅನ್ನೋದನ್ನೇ ಬಿಟ್ಬಿಟ್ರೆ ಹೇಗೆ ಬದುಕಕ್ಕಾಗತ್ತೆ? ಆದ್ರಿಂದ ಯಾವುದೇ ರೂಮರ್ಸಿಗೆ, ಯೂಟ್ಯೂಬ್ ರೂಮರ್ಸ್ ಆಗಿರ್ಬೋದು, ಟೆಲಿಗ್ರಾಮ್ ರೂಮರ್ಸ್ ಆಗಿರ್ಬೋದು, ಯಾವುದೇ ಚರ್ಚೆಗಳಿಗೆ ನೀವು ಕಿವಿ ಕೊಡಬೇಡಿ. ಆಗೋ ಕಾಲಕ್ಕೆ ಅದೇನಾಗುತ್ತೋ ಆಗತ್ತೆ. 12ನೇ ತಾರೀಕುವರೆಗೂ ವೇಟ್ ಮಾಡಿ. ಬಂದರೆ ಓಕೆ, ಬರದೇ ಇದ್ದರೆ ಬ್ಯಾಕ್ ಟು ನಿಮ್ಮದು ಊರಿಗೆ ಹೋಗಿ, ಅಥವಾ ನೀವು ಬೆಂಗಳೂರಲ್ಲಿದ್ದರೆ ಪಾರ್ಟ್ ಟೈಮ್ ಜಾಬ್ ಸ್ಟಾರ್ಟ್ ಮಾಡಿ, ಅಥವಾ ಧಾರವಾಡದಲ್ಲಿದ್ದರೆ ಒಂದು ಪಾರ್ಟ್ ಟೈಮ್ ಜಾಬ್ ಸ್ಟಾರ್ಟ್ ಮಾಡಿ. ಏನಾದರೂ ಒಂದು ಮಾಡಿ. ಖಾಲಿ ಅಂತೂ ಕೂಡಬೇಡಿ. ಖಾಲಿ ಕೂತ್ರೆ ಐಡಲ್ ಮೈಂಡ್ ಏನು ಡೆವಿಲ್ ಥರ ಯೋಚನೆ ಮಾಡುತ್ತಂತೆ, ರಾಕ್ಷಸ ರೂಪ ಥರ ಯೋಚನೆ ಮಾಡುತ್ತಂತೆ. ಬೇಡದಿರೋ ಯೋಚನೆಗಳು ಜಾಸ್ತಿ ಬರುತ್ತೆ ತಲೆಯಲ್ಲಿ. ಆ ಥರ ಆಗಬಾರ್ದು. ಹೀಗಾಗಿ ಆದಷ್ಟು ಧ್ಯಾನ ಮಾಡಿ, ಸೊ ಆಕ್ಟಿವಿಟೀಸ್ ಮಾಡಿ, ಏನಾದರೂ ಒಂದು ಬುಕ್ ಓದೋದು ಏನಾದರೂ ಮಾಡ್ತಾ ಇರಿ. ಅದರಿಂದ ನಿಮ್ಗೆ ಇನ್ನಿಷ್ಟು ಏನಾಗುತ್ತೆ, ಸಹಾಯ ಆಗುತ್ತೆ. ರೈಟ್, ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನೇ ನಮ್ಮಿಂದ ಸಲಹೆ ಬೇಕಾಗಿದ್ರು, ಮೆಂಟರ್ಶಿಪ್ ಬೇಕಾಗಿದ್ರು, ಏನೇ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ನಮ್ಮದು ಲಿಂಕ್ ಇದೆ. ಯು ಜಸ್ಟ್ ಕ್ಲಿಕ್ ಆನ್ ವಾಟ್ಸಪ್ ಲಿಂಕ್. ನಂಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಕ್ಲಿಕ್ ಮಾಡೋದ್ರ ಮುಖಾಂತರ ನಾನು ನಿಮಗೆ ಖಂಡಿತ ಸಹಾಯ ಮಾಡ್ತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ಇದನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.